Good evening children. Welcome to my channel. Today we have learned 6th standard second language English. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇವತ್ತಿನ ಪಾಠಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ನಾವು 6ನೆಯ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲಿಷ್ ವಿಷಯದಲ್ಲಿನ ಪಾಠ 4 ಯೂನಿಟ್ 4 ಪ್ರೋಸ್ ದ ಕಿಂಗ್ಸ್ ಮಿನಿಸ್ಟರ್ ಅನ್ನುವಂಥ ಪಾಠವನ್ನು ನಾವಿವತ್ತು ಅಭ್ಯಾಸ ಮಾಡ್ತಾ ಇದ್ದೇವೆ. ಆ ಪಾಠದ ವಿವರಣೆಯನ್ನು ಹಾಗೆ ಪ್ರಿಪ್ರೇಟರಿ ಆ್ಯಕ್ಟಿವಿಟೀಸ್ ಹಾಗೆ ಅನೇಕ ಹೊಸ ಪದಗಳನ್ನು ನ್ಯೂ ವರ್ಡ್ಸ್ಗಳನ್ನು ನಾವು ತಿಳಿದುಕೊಳ್ಳೋಣ. ಸರಿನಾ? ಹಾಗಾದರೆ ಇವತ್ತಿನ ದಿನ ನಾವು 6ನೇ ತರಗತಿಯ ದ್ವಿತೀಯ ಭಾಷೆಯ ಇಂಗ್ಲಿಷ್ ವಿಷಯದಲ್ಲಿನ ಯೂನಿಟ್ 4 ಈಗ ಆರಂಭಿಸೋಣ. ಯೂನಿಟ್ 4 ಪ್ರೋಸ್ ದ ಕಿಂಗ್ಸ್ ಮಿನಿಸ್ಟರ್ಸ್ ಅಂದರೆ ರಾಜನ ಮಂತ್ರಿಗಳು. ಪ್ರಿಪ್ರೇಟರಿ ಆ್ಯಕ್ಟಿವಿಟಿ, ಪಾಠವನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಒಂದು ಪೂರ್ವ ಸಿದ್ಧತಾ ಚಟುವಟಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ರೀಡ್ ದ ಟೈಟಲ್ ಆಫ್ ದ ಸ್ಟೋರಿ. ಹೂ ಡು ಯು ಥಿಂಕ್ ಈಸ್ ದ ಕಿಂಗ್ ಇನ್ ದಿಸ್ ಸ್ಟೋರಿ? ಕ್ಯಾನ್ ಯು ಗ್ಯಾಸ್? ನೋಡಿ, ಮೊದಲನೇದಾಗಿ ನೀವು ಈ ಒಂದು ಟೈಟಲನ್ನು, ಈ ಪಾಠದ ಟೈಟಲ್ ಅಂದರೆ ನಾವು ಹೆಡ್ಲೈನ್ಸ್ ಅಂದರೆ ಪ್ರಮುಖ ಅಂಶ ಅಂತ ಹೇಳ್ತೀವಲ್ಲ, ಪಾಠದ ಹೆಸರು, ಆ ಟೈಟಲನ್ನು ನೀವು ಓದ್ರಿ. ಪಾಠದ ಹೆಸರನ್ನು ಓದಿದಾಗ ಈ ಕಥೆಯ ಹೆಸರನ್ನು ಓದಿದಾಗ ನಿಮಗೆ ಏನು ಅನಿಸುತ್ತೆ? ಹೂ ಡು ಯು ಥಿಂಕ್ ಇಸ್ ದ ಕಿಂಗ್ ಇನ್ ದಿಸ್ ಸ್ಟೋರಿ? ಈ ಒಂದು ಕಥೆಯ ರಾಜ ಯಾರು ಅಂತ ನಿಮಗೆ ಅನಿಸುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಕ್ಯಾನ್ ಯು ಗ್ಯಾಸ್? ಎರಡನೆಯ ಪ್ರಶ್ನೆ, ಹೂ ಆರ್ ದ ಮಿನಿಸ್ಟರ್ಸ್? ಮಂತ್ರಿಗಳು ಯಾರಿರಬಹುದು ಅನ್ನೋದನ್ನು ಕೂಡ ನೀವು ಊಹೆ ಮಾಡಿರಿ, ಗ್ಯಾಸ್ ಮಾಡಿರಿ ಅಂತ ಹೇಳ್ತಾರೆ. ಮೂರನೆಯ ಪ್ರಶ್ನೆ, ಡು ಯು ನೋ ಎನಿ ಸ್ಟೋರಿ ಅಬೌಟ್ ಫಾರೆಸ್ಟ್ ಎನಿಮಲ್ಸ್? ನಿಮಗೆ ಯಾವುದಾದ್ರೂ ಕಾಡಿನ ಪ್ರಾಣಿಗಳ ಒಂದು ಕಥೆಗಳು ಗೊತ್ತಿದೆಯಾ? ಡು ಯು ನೋ ಎನಿ ಸ್ಟೋರಿ ಅಬೌಟ್ ಫಾರೆಸ್ಟ್ ಎನಿಮಲ್ಸ್? ಕಾಡು ಪ್ರಾಣಿಗಳ ಒಂದು ಕಥೆಗಳು ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಗೊತ್ತಿದ್ದರೆ ನರೇಟ್ ಒನ್ ಸಚ್ ಸ್ಟೋರಿ ಇನ್ ಇಂಗ್ಲೀಷ್ ಆರ್ ಯುವರ್ ಮದರ್ ಟಂಗ್. ನೀವು ನಿಮಗೆ ಗೊತ್ತಿರುವಂತಹ ಕಾಡು ಪ್ರಾಣಿಗಳ ಯಾವುದಾದ್ರೂ ಒಂದು ಸ್ಟೋರಿಯನ್ನು, ಕಥೆಯನ್ನು ನಮಗೆ ಹೇಳ್ರಿ ಅಂತ ಹೇಳ್ತಾರವರು. ಇದೊಂದು ಪ್ರಿಪ್ರೇಟರಿ ಆ್ಯಕ್ಟಿವಿಟಿಯಲ್ಲಿ. ಅರ್ಥ ಆಯ್ತಾ? ನೀವು ಈ ಒಂದು ಹೆಸರನ್ನು ನೋಡಿದ ತಕ್ಷಣ, ಪಾಠದ ಹೆಡ್ಡಿಂಗನ್ನು ನೋಡಿದ ತಕ್ಷಣ ನಿಮಗೆ ರಾಜ ಯಾರು ಇರಬಹುದು ಅಂತ ಗೆಸ್ ಮಾಡ್ತೀರಾ, ಅಂದರೆ ಊಹೆ ಮಾಡ್ತೀರಾ. ಹಾಗೆ ಮಂತ್ರಿಗಳು ಯಾರ್ಯಾರಿರ್ಬೋದು? ಮಿನಿಸ್ಟರ್ಸ್ ಅಂದರೆ ಮಂತ್ರಿಗಳು, ಕಿಂಗ್ ಅಂದರೆ ರಾಜ ಅಲ್ವಾ? ಯಾರಿರಬಹುದು ಅಂತ ಗೆಸ್ ಮಾಡ್ತೀರಾ, ಊಹೆ ಮಾಡ್ತೀರಾ ಅಂತ ಪ್ರಶ್ನೆಗಳನ್ನು ಇಲ್ಲಿ ಪೂರ್ವ ಸಿದ್ಧತಾ ಚಟುವಟಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರ. ಈಗ ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಇಲ್ಲಿಗೆ ಮುಗೀತು. ಪಾಠವನ್ನು ಇಲ್ಲಿಗೆ ಈಗ ಆರಂಭಿಸೋಣ. ಲೆಟ್ ಅಸ್ ರೀಡ್ ದ ಸ್ಟೋರಿ ಆ್ಯಂಡ್ ಎಂಜಾಯ್. ಕಥೆಯನ್ನು ಓದಿರಿ, ಹಾಗೆಯೇ ಎಂಜಾಯ್ ಮಾಡಿ ಅಂತ ಈ ಒಂದು ಹೆಡ್ಡಿಂಗನ್ನು ಇಲ್ಲಿ ಹೇಳ್ತದೆ. ಪಾಠವನ್ನು ಆರಂಭಿಸೋಣ ಮಕ್ಕಳೇ. ದೇರ್ ವಾಸ್ ಎ ಲಯನ್ ಹೂ ವಾಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ನೋಡಿ, ಒಂದು ಕಾಡಿರುತ್ತೆ, ಕಾಡು, ಫಾರೆಸ್ಟ್, FOREST, ಫಾರೆಸ್ಟ್ ಅಂದರೆ ಕಾಡು, ಹೌದಲ್ವಾ? ಕಾಡು, ಫಾರೆಸ್ಟ್ ಅಂದ್ರೇನು? ಕಾಡು. ಆ ಕಾಡಿಗೆ ಒಬ್ಬ ರಾಜ ಇರ್ತಾನ, ದ ಕಿಂಗ್ ಆಫ್ ದ ಫಾರೆಸ್ಟ್. ಆ ಕಾಡಿಗೆ ಒಬ್ಬ ರಾಜ ಇರ್ತಾನ. ಆ ರಾಜ ಯಾರು? ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ಚಿತ್ರ ನೀವು ನೋಡ್ತಾ ಇದ್ದೀರಲ್ವಾ? ನಿಮ್ಮ ಪಠ್ಯಪುಸ್ತಕದಲ್ಲಿದೆ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ಹೌದಲ್ವಾ? ಯಾರು? ಲಯನ್, LION, ಲಯನ್, ಸಿಂಹ, ಈ ಕಾಡಿನ ರಾಜ. ಗೊತ್ತಾಯ್ತಾ? ಹಿ ವಾಸ್ ಫಿಯರ್ಸ್ ಆ್ಯಂಡ್ ಸ್ಟ್ರಾಂಗ್. ಎ ಕಿಂಗ್ ಮಸ್ಟ್ ಹ್ಯಾವ್ ಮಿನಿಸ್ಟರ್ಸ್ ಟು ಹೆಲ್ಪ್ ಹಿಮ್. ದ ಲಯನ್ ಥಾಟ್ ಒನ್ ಡೇ ಆ್ಯಂಡ್ ಹಿ ಕಾಲ್ಡ್ ಎ ಫಾಕ್ಸ್. ನೋಡಿ, ಅದೇನಾಗಿತ್ತು ಅಂದರೆ, ಲಯನ್ ಸ್ಟ್ರಾಂಗ್ ಆಗಿತ್ತು ಮತ್ತು ಫಿಯರ್ಸ್ ಅಂದರೆ ಉಗ್ರ ಮತ್ತು ಕ್ರೂರ. ಲಯನ್ ಆ ಕಾಡಿನ ರಾಜ, ದ ಕಿಂಗ್ ಆಫ್ ದ ಫಾರೆಸ್ಟ್. ಆ ಕಾಡಿನ ರಾಜನಾಗಿರ್ತಕ್ಕಂಥ ಲಯನ್ ಸ್ಟ್ರಾಂಗ್ ಆಗಿತ್ತು ಮತ್ತು ಫಿಯರ್ಸ್ ಆಗಿತ್ತು, ಅಂದರೆ ಉಗ್ರ, ಕ್ರೂರವಾಗಿತ್ತು. ಹಾಗೆಯೇ ಏನಾಗಿತ್ತದು? ಸ್ಟ್ರಾಂಗ್ ಆಗಿತ್ತು. ಅಷ್ಟೇ ಅಲ್ಲದೆ, ಎ ಕಿಂಗ್ ಮಸ್ಟ್ ಹ್ಯಾವ್ ಮಿನಿಸ್ಟರ್ಸ್ ಟು ಹೆಲ್ಪ್ ಹಿಮ್. ಅದಕ್ಕೆ ಏನಾಗಿತ್ತು? ದ ಲಯನ್ ಏನಿತ್ತಲ್ಲ, ತನಗೆ ಹೆಲ್ಪ್ ಮಾಡಲಿಕ್ಕೆ ಮಿನಿಸ್ಟರ್ಸ್ ಬೇಕಾಗಿದ್ದರು. ಅಂದರೆ ರಾಜನಿಗೆ ಮಂತ್ರಿಗಳು ಬೇಕಲ್ವಾ?
ಹಾಗೆಯೇ ಇಲ್ಲಿಯೂ ಕೂಡ ಕಾಡಿನ ರಾಜನಾಗಿರ್ತಕ್ಕಂಥ ಲಯನ್ಗೆ ಮಂತ್ರಿಗಳು ಬೇಕಾಗಿದ್ದರು ಆತನಿಗೆ ಹೆಲ್ಪ್ ಮಾಡಲಿಕ್ಕೆ. ದ ಲಯನ್ ಥಾಟ್ ಒನ್ ಡೇ ಆ್ಯಂಡ್ ಹಿ ಕಾಲ್ಡ್ ಎ ಫಾಕ್ಸ್. ಸಿಂಹ ಯೋಚನೆ ಮಾಡಿ ಏನು ಮಾಡಿತು? ಫಾಕ್ಸ್, FOX, ಫಾಕ್ಸ್ ಅಂದರೆ ನರಿಯನ್ನು ಕರೆಯಿತು. ನೋಡಿ, ಅದು ಥಾಟ್, THOUGHT, ಥಾಟ್ ಅಂದರೆ ಯೋಚನೆ ಮಾಡುವುದು. ಥಿಂಕ್ ದ ಫಾಸ್ಟ್ ಫಾರ್ಮ್, ಹೌದಲ್ವಾ? ಥಿಂಕ್, ಥಾಟ್ ಅಂದರೆ ಯೋಚನೆ ಮಾಡುವುದು. ಲಯನ್ ಅಂದರೆ ಸಿಂಹ, ಕಾಡಿನ ರಾಜನಾಗಿರ್ತಕ್ಕಂಥ ಸಿಂಹ ಯೋಚನೆ ಮಾಡಿ ತನಗೂ ಕೂಡ ಹೆಲ್ಪ್ ಮಾಡಲಿಕ್ಕೆ ಮಂತ್ರಿಗಳು ಬೇಕು ಅಂತ ಹೇಳಿ ಏನು ಮಾಡ್ತದ್ದು? ಫಾಕ್ಸನ್ನು ಕರೆಯಿತು. ಫಾಕ್ಸ್ ಅಂದ್ರೆ ನರಿಯನ್ನು ಕರೆಯಿತು. ಯು ಆರ್ ನೋನ್ ಟು ಬಿ ವೆರಿ ವೈಸ್ ಆ್ಯಂಡ್ ಕ್ಲೆವರ್. ಐ ವಾಂಟ್ ಯು ಟು ಬಿ ಮೈ ಹೋಮ್ ಮಿನಿಸ್ಟರ್. ನೀನು ಏನಿದ್ದೀಯಾ? ತುಂಬ ಬುದ್ಧಿವಂತನಿದ್ದೀಯಾ, ಜಾಣನಿದ್ದೀಯಾ. ಕ್ಲೆವರ್ ಅಂದರೆ ಬುದ್ಧಿವಂತ ಪ್ರಾಣಿ, ಹೌದಲ್ವಾ? ಫಾಕ್ಸ್ ಅಂದರೆ ಇದು ಎಂಥ ಪ್ರಾಣಿ? ಬುದ್ಧಿವಂತ ಪ್ರಾಣಿ ಅಂತ ಗುರುತಿಸಲ್ಪಡ್ತದೆ. ಕ್ಲೆವರ್ ಅಂದರೆ ಬುದ್ಧಿವಂತ, ಹೌದಲ್ವಾ? ನೀನು ತುಂಬ ಜಾಣನಿದ್ದೀಯಾ, ಬುದ್ಧಿವಂತನಿದ್ದೀಯಾ, ಅದಕ್ಕೋಸ್ಕರ ನೀನು ನನ್ನ ಗೃಹ ಮಂತ್ರಿಯಾಗು. ಹೋಮ್ ಮಿನಿಸ್ಟರ್ ಅಂದರೆ ಗೃಹ ಮಂತ್ರಿಯಾಗು ಅಂತ ಯಾರಿಗೆ ಹೇಳ್ತದೋ? ಲಯನ್ ಫಾಕ್ಸ್ಗೆ ಹೇಳಿತು. ಸರಿನಾ ಮಕ್ಕಳೇ? ಮೊದಲನೆಯ ಮಂತ್ರಿ ಯಾರಿಲ್ಲಿ? ಫಾಕ್ಸ್, FOX, ಫಾಕ್ಸ್, ನರಿ. ಇದು ಯಾವ ಮಿನಿಸ್ಟರ್ ಆಯಿತು? ಹೋಮ್ ಮಿನಿಸ್ಟರ್ ಅಂದರೆ ಗೃಹ ಮಂತ್ರಿ. ನೋಡಿ, ಇನ್ನು ಎರಡನೆಯದಾಗಿ ಆ ಫಾಕ್ಸನ್ನು ಕರೆದು ಹೇಳಿದಾಗ, ಲಯನ್ ಆ ಫಾಕ್ಸನ್ನು ಕರೆದು ಹೇಳಿದಾಗ ಅದೇನು ಹೇಳ್ತದ ವಾಪಸ್ ನೋಡಿ. ಫಾಕ್ಸ್ ಹೇಳ್ತದ, ಐ ಥ್ಯಾಂಕ್ ಯು ಫಾರ್ ದಿಸ್ ಹಾನರ್ ಯುವರ್ ಮೆಜೆಸ್ಟಿ ಸೇಡ್ ದ ಫಾಕ್ಸ್. ಫಾಕ್ಸ್ ಏನಂತ ಹೇಳ್ತದ? ನಿಮ್ಮ ನನಗೆ ನೀಡಿದಂತಹ ಈ ಗೌರವಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ರಾಜರೇ ಅಂತ ಹೇಳ್ತದ. ಐ ಥ್ಯಾಂಕ್ ಯು ಫಾರ್ ದಿಸ್ ಹಾನರ್ ಯುವರ್ ಮೆಜೆಸ್ಟಿ ಸೇಡ್ ದ ಫಾಕ್ಸ್. ನೀವು ನನಗೆ ಇಷ್ಟು ಗೌರವ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅಂತ ಹೇಳಿ ಖುಷಿಯಿಂದ ಅದು ಉತ್ತರವನ್ನು ನೀಡುತ್ತದೆ. ದೆನ್ ದ ಕಿಂಗ್ ಕಾಲ್ಡ್ ಎ ಲೆಪಾರ್ಡ್ ಆ್ಯಂಡ್ ಸೇಡ್, ಯು ಆರ್ ನೌನ್ ಆ್ಯಸ್ ಬಿ ವೆರಿ ಅಲರ್ಟ್ ಆ್ಯಂಡ್ ಸ್ವಿಫ್ಟ್ ಫೂಟೆಡ್. ಏನಂತ ಹೇಳ್ತದದು? ರಾಜ ಲಯನ್, ದ ಕಿಂಗ್ ಲಯನ್ ಫಾಕ್ಸ್ನ ನಂತರ ಲೆಪಾರ್ಡನ್ನು ಕರೀತದೆ. ಲೆಪಾರ್ಡ್ ಅಂದರೆ ಇಲ್ಲಿ ಚಿರತೆ. ಲೆಪಾರ್ಡ್ ಅಂದ್ರೇನು? ಚಿರತೆಯನ್ನು ಕರೀತದ. ಕರೆದು ಏನು ಹೇಳ್ತದ? ಯು ಆರ್ ನೌನ್ ಟು ಬಿ ವೆರಿ ಅಲರ್ಟ್ ಆ್ಯಂಡ್ ಸ್ವಿಫ್ಟ್ ಫೂಟೆಡ್. ಯು ವಿಲ್ ಬಿ ಮೈ ಡಿಫೆನ್ಸ್ ಮಿನಿಸ್ಟರ್. ಸ್ವಿಫ್ಟ್ ಫೂಟೆಡ್ ಅಂದರೆ ನೀನು ಜೋರಾಗಿ ಓಡುವಂತಹ ಒಂದು ಪ್ರಾಣಿ ಇದ್ದೀಯಾ. ಜೋರಾಗಿ, ಫಾಸ್ಟ್ ಇನ್ ವಾಕಿಂಗ್ ಆ್ಯಂಡ್ ರನ್ನಿಂಗ್. ನೀನು ಜೋರಾಗಿ ನಡಿತೀಯಾ, ಹಾಗೆ ಜೋರಾಗಿ ಓಡ್ತೀಯಾ. ಅದಕ್ಕೋಸ್ಕರ ನೀನು ಯಾವಾಗಲೂ ಅಲರ್ಟ್ ಆಗಿರ್ತೀಯ. ಅಲರ್ಟ್ ಅಂದರೆ ಚುರುಕಾಗಿರ್ತೀಯ. ಅದಕ್ಕೋಸ್ಕರ ನೀನು ನನ್ನ ಡಿಫೆನ್ಸ್ ಮಿನಿಸ್ಟರ್ ಆಗು. ಡಿಫೆನ್ಸ್ ಅಂದರೆ ರಕ್ಷಣಾ ಮಂತ್ರಿ. ಡಿಫೆನ್ಸ್ ಮಿನಿಸ್ಟರ್ ಅಂದರೆ ರಕ್ಷಣಾ ಮಂತ್ರಿಯಾಗಿರುವಂಥ ಯಾರಿಗೆ ಹೇಳ್ತದ? ಲಯನ್ ಲೆಪಾರ್ಡ್ಗೆ. ಯಾರಿಗೆ? ಲೆಪಾರ್ಡ್. ಇನ್ನು ಅದು ಏನು ಹೇಳ್ತದೆ ವಾಪಸ್ ಅಂದರೆ, ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ ಸೇಡ್ ದ ಲೆಪಾರ್ಡ್. ಲೆಪಾರ್ಡ್ ಏನು ಹೇಳ್ತದಂದ್ರೆ, ನನಗೆ ರಕ್ಷಣಾ ಮಂತ್ರಿ ಅಂತ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತದೆ. ದ ನೆಕ್ಸ್ಟ್ ಟು ಬಿ ಕಾಲ್ಡ್ ವಾಸ್ ಎ ಕ್ರೌ. ನೋಡಿ, ಮೊದಲನೇದಾಗಿ ಫಾಕ್ಸ್ ಬಂತು, ಹೋಮ್ ಮಿನಿಸ್ಟರ್ ಆಯಿತು. ಲೆಪಾರ್ಡ್ ಬಂತು, ಡಿಫೆನ್ಸ್ ಮಿನಿಸ್ಟರ್ ಆಯಿತು. ಈಗ ಮೂರನೆಯದಾಗಿ ಕ್ರೌ ಅಂದರೆ ಕಾಗೆಯನ್ನು ದ ಕಿಂಗ್ ಲಯನ್ ಕರೀತದ. ಕರೆದ್ಮೇಲೆ, ಯು ಕ್ಯಾನ್ ಫ್ಲೈ ಹೈ ಇನ್ ದ ಸ್ಕೈ, ಸೊ ಯು ವಿಲ್ ಬಿ ಮೈ ಮಿನಿಸ್ಟರ್ ಫಾರ್ ಎಕ್ಸ್ಟರ್ನಲ್ ಅಫೇರ್ಸ್. ನೀನು ತುಂಬ ಎತ್ತರಕ್ಕೆ ಹಾರ್ತೀಯ. ಹೈ ಅಂದರೆ ಎತ್ತರ ಅಲ್ವಾ? HIGH ಅಂದರೆ ಹೈ ಅಂದರೆ ಎತ್ತರ. ನೀನು ತುಂಬ ಎತ್ತರಕ್ಕೆ ಹಾರುತ್ತೀಯ. ಫ್ಲೈ, FLY, ಫ್ಲೈ ಅಂದರೆ ಹಾರುವುದು, ಹೌದಲ್ವಾ? ಆಕಾಶದಲ್ಲಿ ನೀನು ತುಂಬ ಎತ್ತರಕ್ಕೆ ಹಾರ್ತೀಯ. ಅದಕ್ಕೋಸ್ಕರ ನೀನು ನನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರು. ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ನೀನು ನನ್ನ ವಿದೇಶಾಂಗ ಮಂತ್ರಿಯಾಗಿರು ಅಂತ ಹೇಳ್ತದೆ. ಆಗ ಕಾಗೆ, CROW, ಕ್ರೌ, ಕಾಗೆ ಏನು ಹೇಳ್ತಂದ್ರೆ, ಐ ಆಮ್ ಗ್ರೇಟ್ಫುಲ್ ಟು ಯು ಯುವರ್ ಮೆಜೆಸ್ಟಿ ಸೇಡ್ ದ ಕ್ರೌ. ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ಅಂತ ಕ್ರೌ ಹೇಳ್ತದೆ. ದ 3 ಮಿನಿಸ್ಟರ್ಸ್ ವೋರ್ ಟು ರಿಮೇನ್ ಲಾಯಲ್ ಟು ದ ಕಿಂಗ್ ಆ್ಯಂಡ್ ದ ಲಯನ್ ಇನ್ ರಿಟರ್ನ್ ಪ್ರಾಮಿಸ್ ಟು ಗಿವ್ ದೆಮ್ ಫುಡ್ ಆ್ಯಂಡ್ ಪ್ರೊಟೆಕ್ಷನ್. ನೋಡಿ, ಈ 3 ಮಂತ್ರಿಗಳು, 3 ಮಿನಿಸ್ಟರ್ಸ್, ಸೋರ್
SWORE ಸ್ವೋರ್ ಅಂದರೆ ಏನು? ಸ್ವೋರ್ ಅಂದರೆ ಪ್ರಾಮಿಸ್ ಮಾಡ್ತಾರೆ. ಸ್ವೋರ್ ಅಂದರೆ ನೋಡಿ, SWORE ಸ್ವೋರ್ ಅಂದರೆ ಪ್ರಾಮಿಸ್ಡ್ ಸಮಥಿಂಗ್ ವೆರಿ ಸೀರಿಯಸ್ಲಿ. ನೋಡಿ, ಅವರು 3 ಜನ ಮಂತ್ರಿಗಳಾದ ಮೇಲೆ ಏನಂತ ಪ್ರಮಾಣ ಮಾಡ್ತಾರೆ, ಆನೆ ಮಾಡ್ತಾರೆ ಅಂದರೆ ಸ್ವೋರ್. ಸ್ವೋರ್ ಅಂದ್ರೇನು? ಆನೆ ಮಾಡೋದು, ಪ್ರಮಾಣ ಮಾಡೋದು. ಏನಂತ ಆನೆ ಮಾಡ್ತಾರೆ ಅಂದ್ರೆ, ನಾವು ನಿಮಗೆ ನಿಷ್ಠಾವಂತರಾಗಿರ್ತೀವಿ. ಲಾಯಲ್, LOYAL, ಲಾಯಲ್ ಅಂದರೆ ನಿಷ್ಠಾವಂತ, ಪ್ರಾಮಾಣಿಕರಾಗಿರ್ತೀವಿ ಅಂತ ಹೇಳ್ತಾರೆ. ಯಾರು? ಫಾಕ್ಸ್, ಲೆಪರ್ಡ್ ಆ್ಯಂಡ್ ಕ್ರೌ 3 ಜನ ಮಿನಿಸ್ಟರ್ಸ್ ಹೇಳ್ತಾರೆ. ಯಾರಿಗೆ? ದ ಕಿಂಗ್ ಆಫ್ ದ ಫಾರೆಸ್ಟ್ ಲಯನ್ಗೆ ಹೇಳ್ತಾರೆ. ಹೌದಾ? ಆಗ ಲಯನ್ ವಾಪಸ್ ಅವ್ರಿಗೆ ಏನು ಹೇಳ್ತದಂದ್ರೆ, ರಿಟರ್ನ್ ಪ್ರಾಮಿಸ್ ಟು ಗಿವ್ ದೆಮ್ ಫುಡ್ ಆ್ಯಂಡ್ ಪ್ರೊಟೆಕ್ಷನ್. ಅದು ವಾಪಸ್ ಮತ್ತೆ ರಿಟರ್ನ್ ಆಗಿ ಪ್ರಾಮಿಸ್ ಮಾಡ್ತದೆ. ಯಾವುದು? ಲಯನ್. ಏನಂತ? ನಾನು ನಿಮಗೆ ಆಹಾರವನ್ನು ಕೊಡುತ್ತೇನೆ, ಹಾಗೆ ನಿಮಗೆ ರಕ್ಷಣೆಯನ್ನು ಕೊಡುತ್ತೇನೆ ಅಂತ ದ ಕಿಂಗ್ ಲಯನ್ ಅದು ಕೂಡ ಪ್ರಾಮಿಸ್ ಮಾಡ್ತದೆ. ಮುಂದೆ ಏನಾಗ್ತದೆ ನೋಡಿ. When the lion went hunting, they helped him to find the prey. prey ಅಂದ್ರೆ ಏನು ನೋಡಿ, PREY. prey ಅಂದರೆ ಅನಿಮಲ್ ಆರ್ ಬರ್ಡ್ ಹಂಟೆಡ್ ಫಾರ್ ಫುಡ್. ನೋಡಿ, ಆಹಾರಕ್ಕಾಗಿ ಯಾವಾಗ ಲಯನ್, ಸಿಂಹ ಬೇಟೆಯಾಡಲಿಕ್ಕೆ ಹೋಗ್ತದಲ್ಲ, ಆವಾಗ ಅವರೆಲ್ಲರೂ ಕೂಡ ಬೇಟೆಯನ್ನಾಡಲಿಕ್ಕೆ ಅದಕ್ಕೆ ಸಹಾಯವನ್ನು ಮಾಡಬೇಕು. ಆಫ್ಟರ್ ಹ್ಯಾವಿಂಗ್ ಈಸ್ ಫಿಲ್ ಹಿ ವುಡ್ ಲೀವ್ ದ ರಿಮೈನ್ಸ್ ಫಾರ್ ದ್ಯಾಮ್. ದಸ್ ದೇ ಆಲ್ವೇಸ್ ಹ್ಯಾಡ್ ಇನಫ್ ಟು ಈಟ್. ನೋಡಿ, ಯಾವಾಗ ಬೇಟೆಯಾಡಲಿಕ್ಕೆ ಲಯನ್ ಹೋಗ್ತದಲ್ಲ, ಆವಾಗ ಈ 3 ಜನ ಮಂತ್ರಿಗಳು ಅದಕ್ಕೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಿದ ನಂತರ ಬೇಟೆಯಾಡಿ ಬಂದಿರ್ತಾರಲ್ಲ, ಆ ಬೇಟೆಯಾಡಿ ಬಂದಿರತಕ್ಕಂಥ ಪ್ರಾಣಿಯನ್ನು ಮೊದಲು ಲಯನ್ ತಿನ್ನಬೇಕು. ಆಫ್ಟರ್ ಹ್ಯಾವಿಂಗ್ ಈಸ್ ಫಿಲ್. ನೋಡಿ, ಅದು ರಾಜ ತಾನು ಪೂರ್ತಿಯಾಗಿ ಬೇಟೆಯಾಡಿರ್ತಕ್ಕಂಥ ಪ್ರಾಣಿಯನ್ನು ತಾನು ಪೂರ್ತಿ ಹೊಟ್ಟೆ ತುಂಬುವವರೆಗೂ ತಿಂದು ಉಳಿದಿರ್ತಕ್ಕಂತಹ ಒಂದು ಆಹಾರವನ್ನು ಯಾರಿಗೆ ಕೊಡ್ತಾನೆ? ಉಳಿದಿರ್ತಕ್ಕಂಥ 3 ಜನ ಮಂತ್ರಿಗಳಿಗೆ. ಅವನು ಪ್ರಾಮಿಸ್ ಮಾಡಿರ್ತಾನಲ್ವ, ಫುಡ್ ಕೊಡ್ತೀನಿ ಅಂತ. ಅದಕ್ಕೋಸ್ಕರ ತಾನು ತನ್ನ ಹೊಟ್ಟೆ ತುಂಬಿದ ನಂತರ ಉಳಿದಿರ್ತಕ್ಕಂಥ ಆಹಾರವನ್ನು ಉಳಿದ ಈ 3 ಜನ ಮಂತ್ರಿಗಳಿಗೆ ಕೊಡ್ತಾ ಇರ್ತಾನೆ. ಹೀಗಾಗಿ ಅವರು ಕೂಡ ಅದನ್ನು ತಿಂತಿರ್ತಾರೆ. ಮುಂದೇನಾಗ್ತದೆ ನೋಡಿ, ಒಂದಿನ ಹೀಗೆ ದಿನಾಲೂ ಅವರ ಕೆಲಸ ನಡೆದಿರ್ತದೆ. ಬೇಟೆಯಾಡ್ಕೊಂಬರೋದು ಅಷ್ಟರು ಸೇರಿ ಬೇಟೆಯಾಡಿ ಬಂದ ನಂತರ ಮೊದಲು ರಾಜನು ತಿಂದ ನಂತರ ಉಳಿದಿರ್ತಕ್ಕಂಥ ಒಂದು ಬೇಟೆಯಾಡಿರ್ತಕ್ಕಂಥ ಒಂದು ಪ್ರಾಣಿ ದೇಹವನ್ನು ಇವರೆಲ್ಲರೂ ತಿಂತಿರ್ತಾರೆ. ಹೌದಲ್ವಾ? ಮುಂದೆ ಏನಾಗ್ತದೆ ನೋಡಿ, ಒನ್ ಡೇ ದ ಕ್ರೌ ಸೇಡ್ ಟು ದ ಕಿಂಗ್, ಯುವರ್ ಮೆಜೆಸ್ಟಿ, ಹ್ಯಾವ್ ಯು ಎವರ್ ಈಟನ್ ಕ್ಯಾಮೆಲ್ ಮೀಟ್? ಇಟ್ ಈಸ್ ವೆರಿ ಟೇಸ್ಟಿ. ಒಂದಿನ ಕಾಗೆ ಹೇಳ್ತದ. ಯಾರಿಗೆ? ರಾಜನಿಗೆ. ರಾಜ ಯಾರಿಲ್ಲಿ ಮಕ್ಕಳೇ? ರಾಜ ಲಯನ್, ಸಿಂಹ ಅಲ್ವಾ? ಸಿಂಹನಿಗೆ ಕಾಗೆ ಹೇಳ್ತದೆ. ಏನಂತ? ನೀವು ಯಾವತ್ತಾದರೂ ಒಂಟೆಯ ಮಾಂಸವನ್ನು ತಿಂದಿದ್ದೀರಾ ಅಂತ ಕೇಳ್ತದೆ. ಕ್ಯಾಮೆಲ್ ಅಂದರೆ ಏನು? ಇಲ್ಲಿ ಒಂಟೆ. CAMEL. ಕ್ಯಾಮೆಲ್ ಅಂದರೆ ಏನು ಮಕ್ಕಳೇ? ಒಂಟೆ. MEAT ಮೀಟ್ ಅಂದರೆ ಮಾಂಸ. ನೀವು ಯಾವತ್ತಾದರೂ ಒಂಟೆಯ ಒಂದು ಮಾಂಸವನ್ನು ತಿಂದಿದ್ದೀರಾ ಅಂತ ಕೇಳಿದಾಗ ನೋಡಿ, ಇಟ್ ಈಸ್ ವೆರಿ ಟೇಸ್ಟಿ. ಅದು ತುಂಬ ರುಚಿಕರವಾಗಿರ್ತದೆ. ನೀವು ಯಾವಾಗಲಾದರೂ ತಿಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ದ ಲಯನ್ ಹ್ಯಾಡ್ ನೆವರ್ ಸೀನ್ ಎ ಕ್ಯಾಮೆಲ್ ಬಟ್ ಹಿ ಲೈಕ್ ದ ಐಡಿಯಾ ಫಾರ್ ಟೇಸ್ಟಿಂಗ್ ಕ್ಯಾಮೆಲ್ ಮೀಟ್. ನೋಡಿ, ಆದರೆ ದ ಲಯನ್ ಅಂದರೆ ಸಿಂಹ ಯಾವಾಗೂ ನೆವರ್ ಅಂದರೆ ಯಾವತ್ತೂ ಕೂಡ ಒಂಟೆಯನ್ನು ನೋಡಿರಲಿಲ್ಲ. ಅದು ಕ್ಯಾಮೆಲ್ ಅಂದ್ರೇನು? ಒಂಟೆಯನ್ನು ನೋಡಿರಲಿಲ್ಲ. ಆದರೆ ಕ್ರೌ, ಕಾಗೆ ಹೇಳಿರ್ತಕ್ಕಂಥ ಈ ಐಡಿಯಾ ಅದಕ್ಕೆ ತುಂಬ ಇಷ್ಟ ಆಯಿತು. ಕ್ಯಾಮೆಲ್ನ ಒಂದು ಮಾಂಸವನ್ನು ನಾನು ತಿನ್ನಬೇಕು, ಟೇಸ್ಟ್ ಮಾಡಬೇಕು ಅನ್ನುವಂಥ ಒಂದು ಐಡಿಯಾ ಯಾರು ಕೊಟ್ಟರು? ಆ ಒಂದು ಕ್ರೌ ಕೊಡ್ತಲ್ಲ, ಆ ಐಡಿಯಾ ಅದಕ್ಕೆ ಲೈಕ್ ಆಯಿತು. ಯಾರಿಗೆ? ರಾಜನಿಗೆ ಲೈಕ್ ಆಯಿತು. ವೇರ್ ಕ್ಯಾನ್ ವಿ ಗೆಟ್ ಎ ಕ್ಯಾಮೆಲ್? ದ ಕಿಂಗ್ ಆಸ್ಕ್ಡ್. ರಾಜ ಕೇಳ್ತಾನೆ. ಏನಂತ ಕೇಳ್ತಾನೆ? ನಾವು ಎಲ್ಲಿ ಆ ಒಂಟೆಯನ್ನು ಎಲ್ಲಿ ಹುಡುಕೋದು ಅಂತ ಕೇಳಿದಾಗ, ಐ ಹ್ಯಾವ್ ಸೀನ್ ಎ ಲೋನ್ ಕ್ಯಾಮೆಲ್ ಇನ್ ಎ ಡೆಸರ್ಟ್. ಇಟ್ ಲುಕ್ಡ್ ವೆರಿ ಫ್ಯಾಟ್ ಆ್ಯಂಡ್ ಬಿಗ್, ಸೇಡ್ ದ ಕ್ರೌ. ನಾನು
ಅದನ್ನು ಎಲ್ಲಿ ನೋಡಿದ್ದೀನಿ ಅಂದರೆ ಒಂಟಿಯಾಗಿರ್ತಕ್ಕಂತಹ ಒಂದು ಒಂಟೆಯನ್ನು, ಅಂದರೆ ಒಬ್ಬಂಟಿಯಾಗಿರ್ತಕ್ಕಂಥ ಒಂಟೆಯನ್ನು ನಾನು ಮರುಭೂಮಿಯಲ್ಲಿ ನೋಡಿದ್ದೇನೆ. ಡೆಸರ್ಟ್, DESERT, ಡೆಸರ್ಟ್ ಅಂದರೆ ಏನು ಮಕ್ಕಳೇ? ಮರುಭೂಮಿ. LONE ಅಂದರೆ ಒಬ್ಬಂಟಿಯಾಗಿರೋದು, ಒಂಟಿಯಾಗಿರ್ತಕ್ಕಂಥ ಒಂದು ಒಂಟೆಯನ್ನು ನಾನು ನೋಡಿದ್ದೇನೆ ಅಂತ ಯಾರು ಹೇಳಿದರು? ಕ್ರೌ ಹೇಳಿದರು. ಅದು ಹೇಗಿರುತ್ತಪ್ಪ ಅಂದ್ರೆ ಒಂಟೆ ಇಟ್ ಲುಕ್ಡ್ ವೆರಿ ಫ್ಯಾಟ್. FAT ಫ್ಯಾಟ್ ಅಂದರೆ ದಪ್ಪ ಇರ್ತದ ಮತ್ತು ದೊಡ್ಡದಾಗಿರ್ತದ. ಬಿಗ್, BIG ಬಿಗ್ ಅಂದರೆ ದೊಡ್ಡದಾಗಿರ್ತದ. ಸೇಡ್ ದ ಕ್ರೌ. ನೋಡಿ, ಆ ಲಯನ್ ಏನು ಕೇಳಿತ್ತು? ಕ್ಯಾಮೆಲನ್ನು ಅಂದರೆ ಒಂಟೆಯನ್ನು ನಾವು ಎಲ್ಲಿ ಹುಡುಕೋದು ಅಂದಾಗ, ಮಹಾರಾಜರೇ ನಾನು ಅದನ್ನು ಎಲ್ಲಿ ನೋಡೀನಿ? ಒಬ್ಬಂಟಿಯಾಗಿರ್ತಕ್ಕಂಥ ಒಂಟೆಯನ್ನು ನಾನು ಮರುಭೂಮಿಯಲ್ಲಿ ನೋಡಿದ್ದೇನೆ, ಅದು ದೊಡ್ಡದಾಗಿರ್ತದ ಮತ್ತು ದಪ್ಪವಾಗಿರ್ತದ ಅಂತ ಕಾಗೆ ಹೇಳ್ತದ. ಆಗ ರಾಜ ಏನು ಹೇಳ್ತಾನೆ ನೋಡಿ, ನೆಕ್ಸ್ಟ್ ಮಾರ್ನಿಂಗ್ ದ ಲಯನ್ ಆ್ಯಂಡ್ ಹಿಸ್ 3 ಮಿನಿಸ್ಟರ್ಸ್ ಸೆಟ್ ಆಫ್ ಫಾರ್ ದ ಡೆಸರ್ಟ್. ನೋಡಿ, ಅವರು ರಾಜ ಮತ್ತು ಆತನ 3 ಜನ ಮಂತ್ರಿಗಳು ಮರುದಿನ ಬೆಳಗ್ಗೆ, ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಮರುದಿನ, ಆ ಕಾಗೆ ಹೇಳಿದ ಮರುದಿನನೇ ಏನು ಮಾಡ್ತಾರೆ ಅವರು? ಮರುಭೂಮಿಯ ಕಡೆಗೆ ತಮ್ಮ ಜರ್ನಿಯನ್ನು ಆರಂಭಿಸ್ತಾರ. ಸೆಟ್ ಆಫ್. ನೋಡ್ರಿ, ಸೆಟಪ್ ಅಂದರೆ ಏನು? ಬಿಗಿನ್ ಎ ಜರ್ನಿ. ತಮ್ಮ ಒಂದು ಪ್ರಯಾಣವನ್ನು ಮರುಭೂಮಿಯ ಕಡೆಗೆ ಬೆಳೆಸ್ತಾರ. ಯಾರ್ಯಾರು ಹೊರಟ್ರು ಈಗ ಮರುಭೂಮಿ ಕಡೆಗೆ? ಲಯನ್ ಆ್ಯಂಡ್ ಹಿಸ್ 3 ಮಿನಿಸ್ಟರ್ಸ್. ದೇ ಹ್ಯಾಡ್ ಎ ಟ್ರಾವೆಲ್ ಫಾರ್ ಮೈಲ್ಸ್. ಕಾಡಿನಿಂದ ಇವ್ರು ಎಲ್ಲಿದ್ದರು? ಕಾಡಿನಲ್ಲಿದ್ದರು. ಇವರು ಮರುಭೂಮಿ ಕಡೆಗೆ ಹೋಗಬೇಕಂದ್ರೆ ಬಹಳಷ್ಟು ಮೈಲುಗಳವರೆಗೂ ಕೂಡ ನಡಿಬೇಕಾಗ್ತದೆ. ಎಟ್ ಲಾಸ್ಟ್ ದೇ ರೀಚ್ಡ್ ದ ಡೆಸರ್ಟ್. ಬಹಳಷ್ಟು ಮೈಲುಗಳವರೆಗೂ ನಡೆದು ಏನಾಯ್ತು? ಅವರು ಕೊನೆಗೂ ಮರುಭೂಮಿಯನ್ನು ತಲುಪಿದರು. ದ ಹಾಟ್ ಸ್ಯಾಂಡ್ ಆಫ್ ದ ಡೆಸರ್ಟ್ ಬರ್ನ್ಡ್ ದ ಲಯನ್ಸ್ ಪಾಸ್. ನೋಡಿ, ಅಲ್ಲಿ ಹೋಗಿ ಮರುಭೂಮಿಯನ್ನು ಮುಟ್ಟಿದಾಗ ಅಲ್ಲಿ ಏನಿತ್ತು? ಮರುಭೂಮಿಯಲ್ಲಿ ಏನಿರುತ್ತೆ ಮಕ್ಕಳೇ? ಮರಳು, ಅಂದರೆ ಉಸುಕು ಅಂತೀವಲ್ಲ ನಾವು, ಮರಳು ಇರ್ತದ, ಉಸುಕು ಇರ್ತದ. ಅದು ಹಾಟ್ ಸ್ಯಾಂಡ್ ಅಂದ್ರೇನು? ಮರಳು. ಉಸುಕು, SAND, ಸ್ಯಾಂಡ್ ಅಂದ್ರೆ ಮರಳು. ಹಾಟ್ ಅಂದರೆ ಬಿಸಿಯಾಗಿರ್ತದೆ. ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ಆ ಬಿಸಿಲಿಗೆ ಅಲ್ಲಿನ ಉಸುಕು ಅಥವಾ ಮರಳು ಅಂತ ಹೇಳ್ತೀವಲ್ಲ, ಅದು ತುಂಬ ಕಾದಿರ್ತದೆ. ಈ ಪ್ರಾಣಿಗಳು ಹೋಗಿ ಅಲ್ಲಿ ಮುಟ್ಟಿದಾಗ ನೋಡಿ, ಆಫ್ ದ ಡೆಸರ್ಟ್ ಬರ್ನ್ಟ್ ದ ಲಯನ್ಸ್ ಪಾಸ್. PAWS ಪಾಸ್ ಅಂದ್ರೆ ದ ಫೂಟ್ ಆಫ್ ಆ್ಯನ್ ಅನಿಮಲ್ ದ್ಯಾಟ್ ಹ್ಯಾಸ್ ಕ್ಲಾಸ್ ಆರ್ ನೇಲ್ಸ್. ನೋಡಿ, ಪಾಸ್, PAWS ಪಾಸ್ ಅಂದರೆ ಏನು ಮಕ್ಕಳೇ? ಪ್ರಾಣಿಗಳ ಕಾಲುಗಳಲ್ಲಿ ಉಗುರುಗಳಿರ್ತಾವಲ್ಲ, ಆ ಉಗುರುಗಳನ್ನು ಹೊಂದಿರತಕ್ಕಂಥ, ಪಾದಗಳನ್ನು ಹೊಂದಿರತಕ್ಕಂಥ ಪ್ರಾಣಿಗಳು. ನೀವು ಲಯನ್ ಕೂಡ ನೋಡಿರ್ಬೋದು. ಲಯನ್ಗೂ ಕೂಡ ಕಾಲಲ್ಲಿ ಏನಿರ್ತಾವ? ಉಗುರುಗಳಿರ್ತಾವ ಅಲ್ವಾ? ಚಿತ್ರಗಳಲ್ಲಿ ನೋಡಿರ್ತೀರಲ್ವ ನೀವು? ಆ ಉಗುರುಗಳು ಹೊಂದಿರತಕ್ಕಂತಹ ಪ್ರಾಣಿಗಳು. ಇಲ್ಲಿ ಏನಾಗುತ್ತಂದ್ರೆ, ಆ ಮರುಭೂಮಿಗೆ ಬಂದವರು ತಲುಪಿದಾಗ ಲಯನ್ ಏನು ಮಾಡ್ತು? ಆ ಮರುಭೂಮಿಯಲ್ಲಿ ನಡಿಬೇಕಲ್ಲ ಈ ಒಂಟೆಯನ್ನು ಹುಡುಕ್ಲಿಕ್ಕೆ ಹೋದಾಗ ಆ ಕಾಲುಗಳು ಏನದು ಸುಡಲಿಕ್ಕೆ ಆರಂಭ ಆದವು. ಆ ಬಿಸಿಲಿಗೆ, ಆ ಒಂದು ಬಿಸಿಯಾಗಿರ್ತಕ್ಕಂಥ ಮರಳನ್ನು ಮುಟ್ಟಿದಾಗ, ನಡಿಬೇಕಲ್ಲ ಅಲ್ಲಿ, ಆ ನಡೆದಾಗ ಏನಾಯ್ತು? ಅಲ್ಲಿ ಆ ಲಯನ್ನ ಪಾದಗಳು ಸುಡಲಿಕ್ಕೆ ಆರಂಭ ಆದವು. ಆಗ ಸ್ಟಾಪ್ ರೋರ್ಡ್ ದ ಲಯನ್, ಲೆಟ್ ಅಸ್ ಗೋ ಬ್ಯಾಕ್ ಟು ದ ಫಾರೆಸ್ಟ್. ಐ ಡೋಂಟ್ ಕೇರ್ ಫಾರ್ ಕ್ಯಾಮೆಲ್ ಮೀಟ್. ನೋಡಿ, ಆಗ ಆ ಲಯನ್ನ ಕಾಲುಗಳು ಏನು ಸುಡಲಿಕ್ಕೆ ಆರಂಭ ಆದಾಗ ಅದು ಜೋರಾಗಿ ಘರ್ಜಿಸಲಿಕ್ಕೆ ಆರಂಭ ಮಾಡಿತು. ರೋರ್ಡ್ ಅಂದರೆ ಜೋರಾಗಿ ಘರ್ಜನೆ ಮಾಡೋದು. ಲಯನ್ ಘರ್ಜನೆ ಮಾಡಿ ಏನು ಹೇಳ್ತದದು? ಸ್ಟಾಪ್, ನಿಲ್ಲು ಅಂತ ಹೇಳ್ತದೆ. ಯಾರಿಗೆ? ತನ್ನ ಜೊತೆ ಬಂದಿರತಕ್ಕಂಥ 3 ಜನ ಮಂತ್ರಿಗಳಿಗೆ ಏನು ಹೇಳ್ತದ? ಲೆಟ್ ಅಸ್ ಗೋ ಬ್ಯಾಕ್ ಟು ದ ಫಾರೆಸ್ಟ್. ನಡೀರಿ, ಮರಳಿ ಎಲ್ಲಿಗೆ ಹೋಗೋಣ? ನಾವು ನಮ್ಮ ಕಾಡಿಗೆ ಹೋಗೋಣ. ಐ ಡೋಂಟ್ ಕೇರ್ ಫಾರ್ ಕ್ಯಾಮಲ್ ಮೀಟ್. ನನಗೆ ಈ ಒಂದು ಒಂಟೆಯ ಮಾಂಸ ಬೇಡ, ನಡೀರಿ, ನಾನು ವಾಪಸ್ ಕಾಡಿಗೆ ಹೋಗಬೇಕು, ನಡೀರಿ ಅಂತ ಹೇಳ್ತದ. ಯಾರು? ಲಯನ್, ದ ಕಿಂಗ್ ಹೇಳ್ತದ. ಆಗ ದ 3 ಮಿನಿಸ್ಟರ್ಸ್ ಡಿಡ್ ನಾಟ್ ವಾಂಟ್ ಟು ಲೂಸ್ this opportunity of enjoying camel meat, but they could eat it only after the lion had killed the camel. ನೋಡಿ, ಆ ರಾಜ ತನ್ನ ಕಾಲು ಸುಡ್ತಿರ್ತಾವಲ್ಲ ಅದಕ್ಕೆ ಲಯನ್ ಹೇಳಿದಾಗ, 3 ಜನ ಮಂತ್ರಿಗಳಿಗೆ ಹೇಳಿದಾಗ ಅವ್ರು ಒಪ್ಕೋತಾರ? ಇಲ್ಲ. ಅವ್ರೇನು ಹೇಳ್ತಾರೆ? ಅವರಿಗೆ ಒಂಟೆಯ ಒಂದು ಮಾಂಸವನ್ನು ತಿನ್ನಬೇಕು ಅಂತ ತುಂಬ ಆಸೆ ಆಗಿರ್ತದೆ. ಈಗ ಮರುಭೂಮಿಯವರೆಗೂ ಅವ್ರು ಬಂದಿದ್ದಾರೆ,
ಹೌದಾ? ಅಲ್ಲಿವರೆಗೆ ಬಂದಿರ್ತಾರೆ ಅವರು. ಬಂದರೂ ಆ ಒಂದು ಅಪಾರ್ಚುನಿಟಿ ಅಂದರೆ ಏನು? ಅವಕಾಶ. ನೋಡಿ ಇಲ್ಲಿದೆ OPPORTUNITY. ಅಪಾರ್ಚುನಿಟಿ ಅಂದರೆ ಅವಕಾಶ. ಈ ಅವಕಾಶವನ್ನು ಅವರು ಎಂದು ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಆದರೆ ಒಂದು ಏನು ಪ್ರಾಬ್ಲಮ್ಮಪ್ಪ ಅಂದ್ರೆ, ಆ ಕ್ಯಾಮೆಲನ್ನು ಯಾರು ಕೊಲ್ಲಬೇಕು? ಲಯನ್. ನೋಡಿ ಅವ್ರು ಯಾವಾಗ ತಿನ್ನಲಿಕ್ಕೆ ಸಾಧ್ಯ ಅದನ್ನು ಅಂದ್ರೆ, ಓನ್ಲಿ ಆಫ್ಟರ್ ದ ಲಯನ್ ಹ್ಯಾಡ್ ಕಿಲ್ಡ್ ದ ಕ್ಯಾಮೆಲ್. ಒಂಟೆಯನ್ನು ಲಯನ್ ಅಂದರೆ ಸಿಂಹ ಕೊಂದಾಗ ಮಾತ್ರ ಅದನ್ನು ಅವರಿಗೆ, ಈ 3 ಜನ ಮಂತ್ರಿಗಳಿಗೆ ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಅದಕ್ಕೋಸ್ಕರನಾದರೂ ಕೂಡ ಲಯನ್ ಇರಲೇಬೇಕು, ಹೌದಲ್ವಾ? ಆಗ ಅವ್ರು ಹೇಗಾದರೂ ಮಾಡಿ ಲಯನನ್ನು ಅಲ್ಲೇ ಉಳಿಸ್ಕೋಬೇಕು ಅಂತ ವಿಚಾರ ಮಾಡ್ತಾರೆ. ನೋಡಿ ಮುಂದೆ ಏನಾಗ್ತದೆ, ಅವರಿಗೆ ಆ ಲಯನ್ ಹೇಳಿದಾಗ ವಾಪಸ್ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ. ದ ಕ್ಲೆವರ್ ಫಾಕ್ಸ್ ಅಟ್ ಒನ್ಸ್ ಥಾಟ್ ಆಫ್ ಎ ಪ್ಲ್ಯಾನ್. ಮತ್ತೆ ಆ ಬುದ್ಧಿವಂತ ಪ್ರಾಣಿ ಯಾವುದು ಹೇಳಿ ಮಕ್ಕಳೇ? ಫಾಕ್ಸ್ ಅಲ್ವಾ? ಆ ಫಾಕ್ಸ್ ಮತ್ತೆ ಒಂದು ಐಡಿಯಾ ಮಾಡ್ತದೆ. ಏನು ಪ್ಲ್ಯಾನ್ ಮಾಡ್ತದೆ? ಆಫ್ ಹಿ ರ್ಯಾನ್ ಆ್ಯಂಡ್ ಕೇಮ್ ಟು ದ ಪ್ಲೇಸ್ ವೇರ್ ದ ಕ್ಯಾಮೆಲ್ ವಾಸ್ ಸಿಟ್ಟಿಂಗ್. ಹೆಲೋ ಫ್ರೆಂಡ್, he said to the camel, how lucky you are. Our king have invited you to his court. Now please hurry up and come with me. ನೋಡಿ, ಆಗ ಬುದ್ಧಿವಂತ ನರಿ ಏನು ಐಡಿಯಾ ಮಾಡಿರ್ತದಂದ್ರೆ, ಅದು ರಾಜ ವಾಪಸ್ ಕಾಡಿಗೆ ಹೋಗೋಣ ಅಂದ ತಕ್ಷಣ ಅದೇನು ಮಾಡ್ತದೆ? ಒಪ್ಪಿಕೊಳ್ಳಾರ್ದೆ ಜೋರಾಗಿ ಓಡಿ ಹೋಗಿ ಎಲ್ಲಿ ಹೋಗ್ತದೆ ಅಂದ್ರೆ, ಅಲ್ಲಿ ದೂರದಲ್ಲಿ ಒಬ್ಬಂಟಿಯಾಗಿ ಒಂದು ಒಂಟೆ ಕುಳಿತುಕೊಂಡಿರ್ತದ, ಕ್ಯಾಮೆಲ್ ಕುಂತಿರ್ತದ. ಆ ಕ್ಯಾಮೆಲ್ ಹತ್ರ ಹೋಗಿ ಮಾತಾಡಿಸ್ತದ. ಅದು ಏನಂತ? ಹೆಲೋ ಫ್ರೆಂಡ್, ಹಿ ಸೇಡ್ ಟು ದ ಕ್ಯಾಮೆಲ್. ಕ್ಯಾಮೆಲ್ಗೆ ಹೇಳ್ತದ, ಯಾವುದು? ಫಾಕ್ಸ್. ಹೇಳಿದಾಗ ಏನಂತ ಹೇಳ್ತದ ನೋಡಿ, ಏನು ಐಡಿಯಾ ಮಾಡ್ಕೊಂಬಂದಿತ್ತಂದರೆ ಅದು, ನೀನು ಎಷ್ಟು ಲಕ್ಕಿ ಇದ್ದೀಯಾ, ನಿನ್ನನ್ನು ನಮ್ಮ ರಾಜ ನಮ್ಮ ಒಂದು ಆಸ್ಥಾನಕ್ಕೆ ನಿನ್ನನ್ನು ಆಹ್ವಾನಿಸಿದ್ದಾನೆ, ನಿನ್ನನ್ನು ಸ್ವಾಗತ ಮಾಡ್ಕೊಂಡು ಬಾ ಅಂದಿದ್ದಾನೆ. ನಾವು ನೀ ಏನು ಮಾಡೀಗ, ನನ್ನ ಜೊತೆ ಬೇಗನೆ ಅಲ್ಲಿಗೆ ಬಂದುಬಿಡು. ನಮ್ಮ ಕಾಡಿನ ರಾಜ ನಿನಗೆ ಅಲ್ಲಿಗೆ ಕರೆದಿದ್ದಾನೆ, ನಿನಗೆ ಇನ್ವೈಟ್ ಮಾಡಿದ್ದಾನೆ ಅಂದರೆ ಅಲ್ಲಿಗೆ ಆಹ್ವಾನಿಸಿದ್ದಾನೆ. ನೀನು ನನ್ನ ಜೊತೆ ಬೇಗನೆ ಬಾ, ನೀನು ತುಂಬ ಲಕ್ಕಿ ಇದ್ದೀಯಾ ಅಂತ ಯಾರು? ನರಿ ಕ್ಯಾಮಲ್ಗೆ ಹೇಳ್ತದ, ಹೌದಲ್ವಾ? ಒಂಟೆಗೆ ಹೇಳ್ತದದು. ಆಗ ಒಂಟೆ ಆ ನರಿಯ ಮಾತನ್ನು, ಎಂದೂ ನೋಡಲಾರ್ದಂಥ ಪ್ರಾಣಿ ಅದು ಒಂಟೆ, ಆ ನರಿಯ ಮಾತನ್ನು ಕೇಳಿ ಅದರ ಜೊತೆಗೆ ಹೋಗ್ತದ. ನೋಡೋಣ ಏನಾಗ್ತದ. ಐ ಹ್ಯಾವಂಟ್ ಹರ್ಡ್ ಫಾರ್ ಎನಿ ಕಿಂಗ್ ಸೇಡ್ ದ ಕ್ಯಾಮೆಲ್. ನಾನು ಯಾವುದೇ ರಾಜನನ್ನು ನೋಡಿಲ್ಲ, ನನಗೆ ಯಾವುದೇ ರಾಜ ಗೊತ್ತಿಲ್ಲ. ಐ ನೋ ಓನ್ಲಿ ಮೈ ಮಾಸ್ಟರ್ ಫಾರ್ ಹೂಮ್ ಐ ಕ್ಯಾರಿ ಹೆವಿ ಲೋಡ್ಸ್ ಅಕ್ರಾಸ್ ದ ಡೆಸರ್ಟ್. ನೋಡಿ, ನನಗೆ ಯಾವುದೇ ರಾಜ ಗೊತ್ತಿಲ್ಲ, ನನಗೆ ಗೊತ್ತಿರುವ ರಾಜ ಒಬ್ಬನು. ಯಾರಪ್ಪ ಅಂದ್ರೆ ನನ್ನ ಮಾಸ್ಟರ್, ಅಂದರೆ ನನ್ನನ್ನು ಸಾಕುವಂಥ ಒಬ್ಬ ವ್ಯಕ್ತಿ. ಆತನು ಹೇಳಿರ್ತಕ್ಕಂಥ ವಸ್ತುಗಳನ್ನು, ಹೆವಿ ಲೋಡ್ಸನ್ನು ನಾನು ತೆಗೆದುಕೊಂಡು ಕೊಡೋದು, ಒಯ್ಯೋದು, ಇದನ್ನು ಮಾತ್ರ ಮಾಡ್ತೀನಿ. ನನಗೆ ಬೇರೆ ರಾಜರು ಗೊತ್ತಿಲ್ಲ ಅಂತ ಕ್ಯಾಮೆಲ್ ಉತ್ತರ ಕೊಡ್ತದ. ಆಗ ಮತ್ತೆ ಫಾಕ್ಸ್ ಏನು ಹೇಳ್ತದ? ದ ಫಾಕ್ಸ್ ಸೇಡ್, ಅವರ್ ಕಿಂಗ್ ಈಸ್ ದ ಬ್ರೇವ್ ಲಯನ್. ನಮ್ಮ ರಾಜ ಯಾರು? ಕಾಡಿನ ರಾಜ ಸಿಂಹ. ಹಿ ಹ್ಯಾಸ್ ಕಿಲ್ಡ್ ಯುವರ್ ಕ್ರೂಯಲ್ ಮಾಸ್ಟರ್ ಆ್ಯಂಡ್ ನೌ ಯು ಆರ್ ಫ್ರೀ. ದ ಗುಡ್ ಕಿಂಗ್ ಹ್ಯಾಸ್ ಇನ್ವೈಟೆಡ್ ಯು ಟು ಕಮ್ ಆ್ಯಂಡ್ ಲಿವ್ ವಿತ್ ಹಿಮ್ ಇನ್ ದ ಫಾರೆಸ್ಟ್. ನೋಡು, ನಮ್ಮ ಕಾಡಿನ ರಾಜನಾಗಿರ್ತಕ್ಕಂಥ ಸಿಂಹ ನಿಮ್ಮ ರಾಜನನ್ನು, ಕ್ರೂರವಾಗಿರ್ತಕ್ಕಂಥ, ಕ್ರೂಯಲ್ ಅಂದರೆ ಕ್ರೂರ, CRUEL, ಕ್ರೂಯಲ್ ಅಂದರೆ ಕ್ರೂರ, ನಿಮ್ಮ ಕ್ರೂರ ರಾಜನನ್ನು ನಮ್ಮ ರಾಜ ಯಾರು? ಲಯನ್ ಏನು ಮಾಡಿದ್ದಾನೆ? ಕಿಲ್ಡ್ ಅಂದರೆ ಕೊಂದಿದ್ದಾನೆ, ಅವನಿಗಿಲ್ಲ. ನೌ ಯು ಆರ್ ಫ್ರೀ. ನಿನಗೆ ಯಾವುದೇ ರಾಜ ಇಲ್ಲ, ನಿನಗೆ ಯಾರು ಮಾಲಕರಿಲ್ಲ, ಅಂದರೆ ನಿನ್ನನ್ನು ಸಾಕುವಂಥ ವಾರಸುದಾರ ಯಾರು ಇಲ್ಲ. ಈಗ ನೀನು ಫ್ರೀ ಆಗಿದ್ದೀಯಾ. ಅದಕ್ಕೋಸ್ಕರ ನೀನೇನು ಮಾಡಬೇಕು? ನಮ್ಮ ಜೊತೆ ಬಂದು ನಮ್ಮ ಕಾಡಿನಲ್ಲಿ ಬೇಕಾದಷ್ಟು ದಿನ ಲಿವ್ ವಿತ್ ಹಿಮ್ ಇನ್ ದ ಫಾರೆಸ್ಟ್, ನಮ್ಮ ಕಾಡಿನಲ್ಲಿ ನೀನು ಬೇಕಾದಷ್ಟು ದಿನ ಇರಬಹುದು ಅಂತ ಮತ್ತೆ ನರಿ ಹೇಳ್ತದ. ಆಗಲಾದರೂ ಈ ಕ್ಯಾಮೆಲ್ ಒಪ್ಕೊಂಡು ಬರುತ್ತಾ ಅಂತ ಅದು ನರಿ ಪ್ಲ್ಯಾನ್ ಮಾಡ್ತದೆ.
ಆಗ ದ ಕ್ಯಾಮೆಲ್ ಹೇಳ್ತದೆ ನೋಡಿ, ದ ಕ್ಯಾಮೆಲ್ ಫಾಲೋಡ್ ದ ಫಾಕ್ಸ್ ಹ್ಯಾಪಿಲಿ ವ್ಯಾನ್ ದೇ ರೀಚ್ಡ್ ದ ಲಯನ್ಸ್ ಕ್ಯಾಂಪ್. ದ ಕ್ರೌ ಆ್ಯಂಡ್ ದ ಲೆಪರ್ಡ್ ವೇರ್ ಸರ್ಪ್ರೈಸ್ಡ್. Even the lion was pleased in spite of his burnt paws. ಆಗ ಒಂಟೆ ಪಾಪ ಏನು ಮಾಡ್ತದ, ಆ ನರಿಯ ಮಾತಿಗೆ ಮರಳಾಗಿ ನರಿಯ ಮಾತನ್ನು ನಂಬಿ ಏನು ಮಾಡ್ತದದು, ಕ್ಯಾಮೆಲ್ ಫಾಕ್ಸನ್ನು ಫಾಲೋ ಮಾಡಿಕೊಂಡು ಖುಷಿಯಿಂದ ತನ್ನ ಮಾಲಕ ಅಂದರೆ ತನ್ನ ಮಾಲೀಕ ಸತ್ತಿದ್ದಾನೆ ಅನ್ನುವಂಥ ಖುಷಿ ವಿಚಾರವನ್ನು ಕೇಳಿದಾಗ ಫಾಕ್ಸ್ನ ಹಿಂಬಾಲಿಸ್ಕೊಂಡು ಏನು ಮಾಡ್ತದ, ಕ್ಯಾಮೆಲ್ ಹೋಗ್ತದ ಅದರ ಜೊತೆಗೆ. ವ್ಯಾನ್ ದೇ ರೀಚ್ ದ ಲಯನ್ಸ್ ಕ್ಯಾಂಪ್. ನೋಡಿ, ಯಾವಾಗ ಈ ಒಂದು ಫಾಕ್ಸ್ ಕ್ಯಾಮೆಲನ್ನು ಕರ್ಕೊಂಡು ಅಲ್ಲಿ ನಿಂತಿರ್ತಾರಲ್ಲ ದೂರದಲ್ಲಿ, ಯಾರು, ಲೆಪರ್ಡ್, ಕ್ರೌ, ಲಯನ್, ಈ 3 ಜನ ನಿಂತಿರ್ತಾರಲ್ಲ, ಅವರ ಹತ್ರ ಬಂದಾಗ ಕಾಗೆ ಮತ್ತು ಲೆಪರ್ಡ್ಗೆ ಸರ್ಪ್ರೈಸ್ ಆಗ್ತದೆ. ನೋಡಿ, ಕಾಗೆ ಮತ್ತು ಲೆಪರ್ಡ್ ಸರ್ಪ್ರೈಸ್ ಅಂದರೆ ಆಶ್ಚರ್ಯ ಆಗ್ತದೆ ಅದಕ್ಕೆ, ಈ ನರಿ ಏನು ಹೇಳಿ ಕರ್ಕೊಂಬತ್ತಲ್ಲಪ್ಪ ಇದನ್ನು ಒಂಟೆಯನ್ನು ಅಂತ ಅದಕ್ಕೆ ಆಶ್ಚರ್ಯ ಆಗ್ತದೆ. ಆದಾಗ್ಯೂ ಕೂಡ ಲಯನ್ ಏನು ಮಾಡ್ತದೆ, ತನಗೆ ಎಷ್ಟೇ ನೋವಿದ್ರೂ ಕೂಡ ಕಾಲಿನಲ್ಲಿ ಉರಿ ಇರ್ತದೆ ಅದನ್ನು ಹೊರತುಪಡಿಸಿ ಏನು ಮಾಡ್ತದೆ, ಅದನ್ನು ನೋಡಿ ಅದಕ್ಕೂ ಕೂಡ ಖುಷಿ ಆಗ್ತದೆ. ಅಷ್ಟರೂ ಖುಷಿ ಆಗ್ತಾರೆ ಆ ಕ್ಯಾಮೆಲನ್ನು ನೋಡಿ. ಮುಂದೆ ಏನಾಗ್ತದೆ ನೋಡಿ, ಅಲ್ಲಿ ಆ ಕ್ಯಾಮೆಲನ್ನು ಬೇಟೆಯಾಡಿ ತಿಂತಾರ ಅಥವಾ ಅದನ್ನು ಕರ್ಕೊಂಡು ಫಾರೆಸ್ಟ್ಗೆ, ನರಿ ಹೇಳಿದಂತೆ ಫಾರೆಸ್ಟಿಗೆ ಕರ್ಕೊಂಡೋಗಿ ಇರ್ತಾರ, ಏನು ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಇದುವರೆಗೂ ನಾವು ಈ ಒಂದು ಕಾಡಿನ ರಾಜ ಯಾರು, ಕಾಡಿನ ಆ ರಾಜನಿಗೆ ಇರ್ತಕ್ಕಂಥ ಮಂತ್ರಿಗಳು ಯಾರ್ಯಾರು, ಅವರ ಒಂದು ಯಾವ್ಯಾವ ಮಿನಿಸ್ಟರ್ಸ್ ಯಾವ್ಯಾವ ಪ್ರಾಣಿಗಳಿಗೆ ಕೊಟ್ಟಿದ್ದಾರೆ, ಹಾಗೆಯೇ ಯಾರ್ಯಾರು ಯಾವ್ಯಾವ ಮಿನಿಸ್ಟರ್ಸ್ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ. ಮತ್ತು ಅಷ್ಟೇ ಅಲ್ಲದೆ ಲಯನ್ಗೆ ಕ್ಯಾಮೆಲ್ ಮೀಟ್ನ ತಿನ್ನಬೇಕು ಅನ್ನುವಂಥ ಒಂದು ಆಸೆಯನ್ನು ಹುಟ್ಟಿಸಿದವರು ಯಾರು, ಹಾಗೆಯೇ ಅಷ್ಟು ಮಂತ್ರಿಗಳು ಮತ್ತು ರಾಜನು ಸೇರಿ ಎಲ್ಲಿಗೆ ಹೋದರು, ಅಲ್ಲಿ ಯಾರನ್ನು ಭೇಟಿಯಾದರು, ಯಾರನ್ನು ಕರ್ಕೊಂಡು ಬಂದರು ಅನ್ನೋದನ್ನು ಕೂಡ ನಾವು ಇದುವರೆಗೂ ತಿಳಿದುಕೊಂಡಿದ್ದೇವೆ ಅಲ್ವಾ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇದರ ಮುಂದಿನ ಭಾಗವನ್ನು ನಾವು ಅಭ್ಯಾಸ ಮಾಡೋಣ. ಹಾಗೆ ಮುಂದಿನ ತರಗತಿಯಲ್ಲಿ ಒಂಟೆಯನ್ನು ಅವರು ಹಂಟ್ ಅಂದ್ರೇನು, ಬೇಟೆಯಾಡೋದು ಅಲ್ವಾ, ಬೇಟೆಯಾಡ್ತಾರ, ಅದನ್ನು ಏನು ಮಾಡ್ತಾರೆ, ಫಾರೆಸ್ಟ್ಗೆ ಕರ್ಕೊಂಡೋಗಿ ಅವ್ರ ಜೊತೆನೇ ಇಟ್ಕೋತಾರೆ, ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ನೋಡೋಣ. ಈಗ ಮಾತ್ರ ಅವರು ಸೇರಿರ್ತಾರೆ, ಏನಂದರೆ ಫಾಕ್ಸ್ ಮತ್ತು ಕ್ಯಾಮೆಲ್ ಎರಡೂ ಸೇರಿ ಇವರಿರುವಂಥ ಒಂದು ಸ್ಥಳಕ್ಕೆ, ಅಲ್ಲೇ ಡೆಸರ್ಟ್ನಲ್ಲೇ ಇರುವಂಥ ಒಂದು ಸ್ಥಳಕ್ಕೆ, ಲಯನ್, ಲೆಪರ್ಡ್, ಕ್ರೌ ಈ 3 ಇರುವಂಥ ಒಂದು ಸ್ಥಳಕ್ಕೆ ಅವರು ಬಂದು ಸೇರ್ತಾರ. ಸರಿನಾ? ಇಷ್ಟೆಲ್ಲ ಅಂಶಗಳನ್ನು ನಾವಿವತ್ತು ದ ಕಿಂಗ್ಸ್ ಮಿನಿಸ್ಟರ್ ಅನ್ನುವಂಥ ಒಂದು ಪಾಠದಲ್ಲಿ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ, ಹಾಗೆ ಮಧ್ಯದಲ್ಲಿ ನಾನು ಹೇಳುವಂಥ ಅನೇಕ ಪದಗಳ ಅರ್ಥಗಳನ್ನು, ನ್ಯೂ ವರ್ಡ್ಸ್ಗಳ ಮೀನಿಂಗ್ಗಳನ್ನು ಕೂಡ ಬರೆದುಕೊಳ್ಳಿರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.